ನಮಸ್ಕಾರ, ನಾನು ನಿಮ್ಮ ಆಂಕರ್ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ಏರ್ ಆಯಿಲ್ ನನ್ನ ಹೇರ್ ಸೀಕ್ರೆಟ್ ಆಯಿಲ್ ಯಾವುದು ಅಂತ ಕೇಳಿದ್ರೆ ಇದು ನಮ್ಮಮ್ಮ ಮಾಡ್ಕೊಡೋದು, ನನ್ನ ತಂಗಿ ಮಾಡ್ಕೊಡೋದು. ಇದು 5 ಇಂಗ್ರೀಡಿಯೆಂಟ್ಸ್ ಅಷ್ಟೇನೆ ಮನೇಲಿ ಸಿಗುವಂಥದ್ದು. ವಿಳೆದೆಲೆ, ಗರ್ಕೆ ಹುಲ್ಲು, ನೆಲ್ಲಿಕಾಯಿ, ಅದ್ರ ಜೊತೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು. ಈ 5ನ್ನು ಕ್ಲೀನ್ ವಾಶ್ ಮಾಡಿ ಚಿಕ್ಕದಾಗಿ ಹೆಚ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡಿ, ಆನಂತರ 1 ಲೀಟ್ರ್ ಕೊಕೊನಟ್ ಆಯಿಲ್ ಅಂದರೆ ಪ್ಯಾರಾಚೂಟ್ ಆದರೂ ಆಯಿತು ಅಥವಾ ನಾರ್ಮಲ್ ಕೊಕೊನಟ್ ಆಯಿಲ್ ಪ್ಯೂರ್ ಗಾಣದಿಂದ ತೆಗಿತಾರಲ್ವ ಆ ಎಣ್ಣೆ ಆದರೂ ಆಯಿತು, ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಇದನ್ನಿಷ್ಟನ್ನು ಕೂಡ ನೀವು ಪೇಸ್ಟ್ ಮಾಡ್ಕೊಳ್ತೀರಲ್ಲ, ಆ ಪೇಸ್ಟಿಗೆ ನೀರು ಹಾಕೋಬಾರ್ದು. ಅದನ್ನು ನೀವು ಡೈರೆಕ್ಟಾಗಿ ಆ ಎಣ್ಣೆ ಕಾಯ್ತಾ ಇರುತ್ತಲ್ವ ನಿಧಾನಕ್ಕೆ ಅದ್ರಲ್ಲಿ ಹಾಕ್ಬಿಟ್ರೆ ಸಾಕು. ಚಂದ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಅದು ಗ್ರೀನ್ ಕಲರ್ ಇರೋ ಪೇಸ್ಟ್ ಏನಾಗುತ್ತೆ ಅಂದರೆ ಲೈಟ್ ಬ್ರೌನ್ ಆಗ್ತಾ ಬರುತ್ತೆ. ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ, ನಾನು ನಿಮಗೆ ಅದ್ರ ಲಿಂಕ್ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಹಳೆ ವೀಡಿಯೋದು. ಒಂದ್ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ತಾ ಏನಾಗುತ್ತೆ ಅಂತಂದರೆ ಲೈಟ್ ಬ್ರೌನ್ ಆಗುತ್ತೆ. ಬ್ರೌನ್ ಆದಮೇಲೆ ಅದನ್ನು ಕೆಳಗಡೆ ಇಡಿಸ್ಬಿಡಿ. ಓವರ್ ನೈಟ್ ಅದನ್ನು ಹಾಗೆ ಬಿಟ್ಬಿಡಿ. ಅದನ್ನು ಸೋಸೋದು ಏನೂ ಕೂಡ ಮಾಡಬಾರ್ದು. ಏನು ವಿಳೆದೆಲೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ನೆಲ್ಲಿಕಾಯಿ, ವಿಳೆದೆಲೆ, ಎಲ್ಲಡಿಕೆ ಹಾಕೊಂತೀವಲ್ವ ವಿಳೆದೆಲೆ, ಅದು. ಈ 5 ಇಂಗ್ರೀಡಿಯೆಂಟ್ಸ್ನು ಕ್ಲೀನಾಗಿ ತೊಳೆದು ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡಿಕೊಂಡು ಅದನ್ನು ನಿಧಾನ ಉರಿಯಲ್ಲಿ ಕಾಯ್ತಿರುವಂತಹ ಪ್ಯಾರಾಚೂಟ್ ಕೊಕೊನಟ್ ಆಯಿಲು ಅಥವಾ ನ್ಯಾಚುರಲ್ ಕೊಕೊನಟ್ ಆಯಿಲ್ ಒಳಗಡೆ ಹಾಕಿ ಆ ಪೇಸ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅದನ್ನ ಹಂಗೆ ಬಿಟ್ಟರೆ ಬ್ರೌನ್ ಕಲರ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಅದನ್ನು ಬಿಸಿ ಮಾಡಬೇಕು. ಒಂದು ಹಾಫ್ ಆನ್ ಅವರ್ ಆಗಬಹುದು. ಲೋ ಫ್ಲೇಮಲ್ಲಿ ಚಂದ ಬಿಸಿ ಮಾಡಿ ಅದನ್ನು ಓವರ್ ನೈಟ್ ಒಂದು ಕಡೆ ಮೂಲೆಯಲ್ಲಿ ತೆಗೆದಿಟ್ರೆ ಸಾಕು. ನೆಕ್ಸ್ಟ್ ಡೇ ಆ ಎಣ್ಣೆನ ಕ್ಲೀನಾಗಿ ಸೋಸ್ಕೊಂಡ್ರೆ ಈ ರೀತಿಯಾಗಿ ಆಗುತ್ತೆ, ಈ ಕಲರ್ ಇರುತ್ತೆ. ಓವರ್ ನೈಟ್ ಹಂಗೆ ಬಿಟ್ಬಿಡ್ಬೇಕು. ನೆಕ್ಸ್ಟ್ ಡೇ ಸೋಸಿ ಅದನ್ನು ಒಂದು ಕಡೆ ಸ್ಟೋರ್ ಮಾಡಿಟ್ಕೊಂಡ್ರೆ ಸಾಕು. ನಿಮಗೆ ಆರಾಮಾಗಿ 6 ತಿಂಗಳು 1 ವರ್ಷದವರೆಗೂ ಬರುತ್ತೆ. ನೀವು ಹೆಂಗೆ ನಿಮ್ಮ ಹೇರ್ ಲೆಂತ್ ಮೇಲೆ ಡಿಪೆಂಡು. ನೋಡಿ, ಹೇರ್ ರೀಗ್ರೋತ್ ಎಲ್ಲ ಹೆಂಗಾಗುತ್ತೆ. ಆ್ಯಕ್ಚುಲಿ ನನಗಿಲ್ಲೆಲ್ಲ ಜಾಸ್ತಿ ಏಸೇ ಬರಲ್ಲ ನೋಡಿ, ಇಲ್ಲೆಲ್ಲ ಆ್ಯಕ್ಚುಲಿ ಹೇರ್ ರೀಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಏರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ, ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಓಕೆ, ಈಗ ಎಣ್ಣೆ ಅಪ್ಲೈ ಮಾಡೋಣ. ಏನಮ್ಮ ಏನು ಏನು ಸೀಕ್ರೆಟ್ ನಂದು? ಏನಮ್ಮ ಮತ್ತೆ ಕಂಪ್ಲೀಟ್ ಸ್ಕಾಲ್ಪಿಂದ ಕೂದಲು ತುದಿವರೆಗೂ ಅಪ್ಲೈ ಮಾಡಿ. ನೀವು ಇದನ್ನು ವಾರಕ್ಕೆ 2 ರಿಂದ 3 ಸತಿ ಅಪ್ಲೈ ಮಾಡ್ತಾ ಬಂದರೆ ಸಾಕು. ನಿಮ್ಮ ಹೇರ್ ರೀಗ್ರೋತ್ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಹೇರು ಲೆಂತೇ ಬರಲ್ಲ ಅಂತ ಯಾರು ಹೇಳ್ತೀರೋ ಅವರಿಗೆ ಲೆಂತ್ ಬರೋದಕ್ಕೆ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡುತ್ತೆ. ಇದನ್ನ ವಾರಕ್ಕೆ 2 ರಿಂದ 3 ಸತಿ ಅಪ್ಲೈ ಮಾಡಬೇಕು. ಇದೇನು ಗೊತ್ತಾ, ಒಂದೇ ಒಂದು ಸಮಸ್ಯೆ ಅಂದರೆ ಈ ಏರ್ ಆಯಿಲ್ನ ಯೂಸ್ ಮಾಡೋದು ಬಿಟ್ಟರೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಅದು ಸಮಸ್ಯೆ. ನಿಮಗೆ ಇನ್ನೇನು ಏರ್ ಆಯಿಲ್ ಇನ್ನೊಂದು 2-3 ಸತಿಗೆ ಆಗುತ್ತೆ ಅನ್ನೋಷ್ಟರೊಳಗಡೆ ಮತ್ತೆ ನೀವು ಏರ್ ಆಯಿಲ್ನ ಮಾಡ್ಕೋಬೇಕು. ಓಕೆ, ಮಾಡ್ಕೋಬೇಕು ಮುಂಚೆನೆ ನೀವು ಅಷ್ಟೇ, ಇನ್ನೇನಲ್ಲ. ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಮೆಂತೆನ ಆ್ಯಡ್ ಮಾಡ್ಬೋದು. ಮತ್ತೆ ಇನ್ನೇನು ಆ್ಯಡ್ ಮಾಡ್ಬೋದು ಅಕ್ಕ? ಮೆಂತೆ ಆ್ಯಡ್ ಮಾಡ್ಬೋದು, ಮತ್ತೆ ಮೆಂತೆ ಆ್ಯಡ್ ಮಾಡ್ಬೋದು. ಬೇಕು ಅಂದರೆ ನೀವು ಇದಕ್ಕೆ ರೋಸ್ಮೆರಿನೂ ಕೂಡ ಆ್ಯಡ್ ಮಾಡಬಹುದು. ಒಂದೆಲಗ ಸೊಪ್ಪನ್ನು ಕೂಡ ಆ್ಯಡ್ ಮಾಡಬಹುದು. ಇದನ್ನು ಮಾಡಿಕೊಂಡು ಅಪ್ಲೈ ಮಾಡಿ. ಹೇರ್ ಎಷ್ಟು ಚೆನ್ನಾಗಿ ರೀಗ್ರೋತ್ ಆಗುತ್ತೆ ನೋಡಿ. ಬಟ್ ನೀಟಾಗಿ ಅಪ್ಲೈ ಮಾಡಬೇಕು. ಒಂದು 5 ಮಿನಿಟ್ಸ್ ಮಸಾಜ್ ಆಗಂಗೆ ಅಪ್ಲೈ ಮಾಡಬೇಕು. ಸ್ಕಾಲ್ಪಿಂದ ಕೂದಲು ತುದಿವರೆಗೂ ಅಪ್ಲೈ ಮಾಡಬೇಕು. ಓವರ್ ನೈಟ್ ಆಯಿಲ್ ಬಿಡೋದು ಗುಡ್. ಆ್ಯಕ್ಚುಲಿ ಓವರ್ ನೈಟ್ ಆಯಿಲ್ ಬಿಡಬೇಕು. ಆ್ಯಕ್ಚುಲಿ ನಿಮ್ಮ ತಲೆಯಲ್ಲೇ ನೋಡಿ, ಈ ಕೂದಲು ಉದುರಿದೆ, 2 ಕೂದಲು ಬಂದಿದೆ. ಓವರ್ ನೈಟ್ ಬಿಟ್ಟರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ಆಯಿಲು ತಲೆಗಿಡಿಯುತ್ತೆ. ನೀವು ಅಕಸ್ಮಾತ್ ತುಂಬ ಬ್ಯುಸಿ ಇದ್ದೀನಿ, ಎಲ್ಲಾದರೂ ಹೋಗಬೇಕು ಆಚೆ ಕಡೆ ಅಂದರೆ ಅಟ್ಲೀಸ್ಟ್ 3 ಅವರ್ಸ್ ನೀವು ಬಿಡಲೇಬೇಕು ಈ ಏರ್ ಆಯಿಲ್. ಆಮೇಲೆ ನೀವು ಯಾವ ಶಾಂಪು ಯೂಸ್ ಮಾಡ್ತೀರೋ ಆ ಶಾಂಪೂನ ಯೂಸ್ ಮಾಡಿ. ಆ ಶಾಂಪೂಲ್ಲಿ ಹೇರ್ ವಾಶ್ ಮಾಡಿದ್ರೆ ಮುಗೀತು. ಆದಷ್ಟು ತಲೆ ಕೂದಲಿನ ಉಗುರು ಬೆಚ್ಚಗಿರೋ ನೀರಲ್ಲಿ ಹೇರ್ ವಾಶ್ ಮಾಡಿ. ನಾನು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಟಿಪ್ಸ್ನ. ಮಾಡ್ಕೊಳ್ಳಿ ಆರಾಮಾಗಿ. 5 ಇಂಗ್ರೀಡಿಯೆಂಟ್ಸ್ ಹೇಳಿದ್ದೀನಲ್ಲ, ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ.
ಮಿಕ್ಸಿ ಜಾರಲ್ಲಿ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳಿ, ನೀರು ಹಾಕ್ತಾರೆ ಅದೊಂದು ಪೇಸ್ಟ್ ಆಗುತ್ತೆ ಗ್ರೀನ್ ಕಲರು. ಕಾಯಕ್ಕೆ ಇಟ್ಟಿರ್ತೀರಲ್ವ ಎಣ್ಣೆ, ತುಂಬ ಕಾಯೋದಕ್ಕಿಂತ ಮುಂಚೆ ಕಾಯಕ್ಕೆ ಇಟ್ಟಿದ ತಕ್ಷಣವೇ ಈ ಪೇಸ್ಟನ್ನ ತೆಗೆದು ಅದ್ರಲ್ಲಿ ಹಾಕಿದ್ರೆ ಮುಗೀತು. ಚಂದ ಬಾಯ್ಲ್ ಆದಮೇಲೆ ಬ್ರೌನ್ ಕಲರ್ ಆಗುತ್ತೆ. ಓವರ್ ನೈಟ್ ಹಾಗೆ ಬಿಟ್ಬಿಟ್ಟು ಒಟ್ಟು 12 hours ಹಾಗೆ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಆ ಎಣ್ಣೆನ ಕ್ಲೀನಾಗಿ ಸೋಸ್ಕೊಂಡು ಒಂದು ಗಾಜಿನ ಡಬ್ಬದಲ್ಲೋ ಅಥವಾ ಈ ರೀತಿಯಾಗಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಬಹುದು. ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಈ ಒಂದು ಹೇರ್ ಆಯಿಲ್. ನೀವು ತುಂಬ ಕಾಸ್ಟ್ಲಿ ದುಡ್ಡು ಕೊಟ್ಟೆಲ್ಲ ಹೇರ್ ಆಯಿಲ್ ತೊಗೊಳ್ಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ. ಇದು ಚಿಕ್ಕ ಮಕ್ಕಳಿಗೂ ಕೂಡ ಹಚ್ಬೋದು, ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇಲ್ಲ. ನಮ್ಮನೇಲಿ ಎಲ್ಲರೂ ಇದನ್ನೇ ಯೂಸ್ ಮಾಡ್ತಿರೋದು, ಹಂಗಾಗಿ ನಾನು ನಿಮಗೆ ಹೇಳ್ತೀನಿ, ನಿಮಗೆ ಇಷ್ಟ ಇದ್ದರೆ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಯಾವುದಾದ್ರೂ ಬ್ರ್ಯಾಂಡಿಗೆ ಅಡಿಕ್ಟ್ ಆಗಿದ್ದೀನಿ ಈಗ ಆಲ್ರೆಡಿ ಅದು ನಂಗೆ ತುಂಬ ಚೆನ್ನಾಗಿದೆ ಅಂತಂದರೆ ನೀವು ಎಣ್ಣೆ ಚೇಂಜ್ ಮಾಡಬೇಕು ಅಥವಾ ಶ್ಯಾಂಪೂನ ಚೇಂಜ್ ಮಾಡ್ಬೇಕು ಅನ್ನೋದು ಏನಿಲ್ಲ. ಇಲ್ಲ ನಾನು ಯಾವುದಕ್ಕೂ ಅಡಿಕ್ಟ್ ಆಗಿಲ್ಲ ಅಂತಂದರೆ ಇದನ್ನು ಟ್ರೈ ಮಾಡಿ. ಅದ್ರ ಜೊತೆಗೆ ಹೆಲ್ದಿ ಫುಡ್ ತಿನ್ನಿ, ಚೆನ್ನಾಗಿ ನಿದ್ರೆ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ಫ್ರೂಟ್ಸು ತರಕಾರಿ ಪ್ರೋಟೀನ್ ಜಾಸ್ತಿ ಬಾಡಿಗೆ ಹೋಗಲಿ. ಸೊ ಇಷ್ಟು ಮಾಡ್ತಾ ಬಂದರೆ ಸಾಕು, ನಿಮ್ಮ ಹೇರ್ ತುಂಬ ಚೆನ್ನಾಗಿರುತ್ತೆ. ಪಿಲ್ಲೋ ಕವರ್ಸ್ ಚೇಂಜ್ ಮಾಡೋದು, ಬೆಡ್ ಸ್ಪ್ರೆಡ್ ಚೇಂಜ್ ಮಾಡೋದು ಅದೆಲ್ಲ ಮಾಡಿ. ಜೊತೆಗೆ ಸ್ಕಾಲ್ಪ್ನ ಆಯಿಲಿ ಆಗಕ್ಕೆ ಬಿಡಬೇಡಿ. ಕೆಲವರೆಲ್ಲ ವಾರಾನ್ಗಟ್ಲೆ ಒಂದು ವಾರಕ್ಕೆ ಒಂದ್ಸತಿ ಹೇರ್ ವಾಶ್ ಮಾಡೋರು ನಾನು ನೋಡಿದ್ದೀನಿ. ದಯವಿಟ್ಟು ಅಟ್ಲೀಸ್ಟ್ 2 days ಆಗ್ತಿದ್ದಂಗೆ 3rd ಡೇನಾದರೂ ನೀವು ಹೇರ್ ವಾಶ್ ಮಾಡಿ. ಹೇರ್ ವಾಶ್ ಮಾಡೋದಕ್ಕಿಂತ ಮುಂಚೆ ತಲೆಗೆ ಹೇರ್ ಆಯಿಲ್ ಅಥವಾ ಹೇರ್ ಪ್ಯಾಕ್ ಯಾವುದಾದ್ರೂ ಒಂದು ಹಾಕ್ಕೊಂಡು ಹೇರ್ ವಾಶ್ ಮಾಡಿ. ಡ್ರೈ ಹೇರನ್ನ ಹೇರ್ ವಾಶ್ ಮಾಡಬಾರ್ದು. ನಿಮ್ಮ ತಲೆ ಕೂದಲಿರೋದಕ್ಕೆ ಅದು ಕೂಡ ಮೇನ್ ಕಾರಣ. ಹೆಲ್ಮೆಟ್ ಎಲ್ಲ ಯೂಸ್ ಮಾಡ್ತೀನಿ ಅಂತಂದರೆ ನೋಡ್ಕೊಂಡು ಯೂಸ್ ಮಾಡಿ. ಹೆಲ್ಮೆಟನ್ನು ಕ್ಲೀನ್ ಮಾಡ್ಕೊಳ್ಳೋದು ಅದನ್ನೆಲ್ಲ ಮಾಡ್ಕೊಂಡು ಬಂದರೆ ಗುಡ್. ಆ್ಯಕ್ಚುಲಿ ಕೆಲವರು ಹೆಲ್ಮೆಟ್ ತುಂಬ ಯೂಸ್ ಮಾಡ್ತೀರಾ, ಒಂದು ಸ್ಕಾರ್ಫ್ ಏನಾದರೂ ಮುಂಚೆ ಹಾಕ್ಕೊಳ್ಳಿ. ಇದಿಷ್ಟನ್ನು ಮಾಡ್ತಾ ಬಂದರೆ ಸಾಕು, ನಿಮ್ಮ ಹೇರ್ ತುಂಬ ಚೆನ್ನಾಗಾಗುತ್ತೆ. ಇಷ್ಟು ಎಣ್ಣೆ ಹಚ್ಕೊಂಡ್ಬಿಟ್ಟು ಒಂದು 3 hours ಬಿಟ್ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ಸ್ಕಾಲ್ಪು ಹೇರು ಒಂಥರ ಆರಾಮ್ ಅನಿಸುತ್ತೆ. ಸೊ ನೀವು ಟ್ರೈ ಮಾಡಿ, 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದು ನಂಗೆ ಅದು ಕರೆಕ್ಟಾಗಿ ಗೊತ್ತಾಗಿಲ್ಲ. ಬಾಳೆಹಣ್ಣು ಹಚ್ತೀನಿ ನಿಂಗೆ, ಹೇಗೆ ನಾಳೆ ಮಾಡುವಂತೆ ಹಚ್ಕೊಡ್ತೀನಿ. ಆಯಿತು, ಓಕೆ. ಕಂಪ್ಲೀಟ್ಲಿ ಹೇರ್ ಆಯಿಲ್ ಅಪ್ಲೈ ಮಾಡಿದಾಯಿತು. ಇದೊಂದು 3 to 4 hours ಆದಮೇಲೆ ನಾನು ಹೇರ್ ವಾಶ್ ಮಾಡೋದು. ನಾನು ನಾರ್ಮಲಾಗಿ ಯಾವ ಶ್ಯಾಂಪು ಯೂಸ್ ಮಾಡ್ತೀನೋ ಅದೇ ಶ್ಯಾಂಪುಲ್ಲಿ ನಾನು ಹೇರ್ ವಾಶ್ ಮಾಡ್ಕೊಂಡು ಬರ್ತೀನಿ. ನೀವು ಅಷ್ಟೇ ವೀಕ್ಲಿ 1 to 2 times ಈ ಒಂದು ಹೇರ್ ಆಯಿಲ್ನ ಅಪ್ಲೈ ಮಾಡ್ತಾ ಬನ್ನಿ. ಖಾಲಿ ಆಗೋಕ್ಕೆ ಇನ್ನೂ ಸ್ವಲ್ಪ ದಿನ ಇದೆ ಅನ್ನುವಾಗಲೇ ಹೊಸ ಹೇರ್ ಆಯಿಲ್ನ ಮತ್ತೆ ಮಾಡ್ಕೊಳ್ಳಿ. ಇದನ್ನು 6 ತಿಂಗಳು ಅದು 1 ವರ್ಷದವರೆಗೂ ಸ್ಟೋರ್ ಮಾಡಬಹುದು, ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಇಲ್ಲ. ಜೊತೆಗೆ ಹೇರ್ ಆಯಿಲ್ನ ಒಂದ್ಸತಿ ಮಾಡಿಟ್ಕೊಂಡ್ರೆ ಸಾಕು, ಮತ್ತೆ ಹೀಟ್ ಮಾಡಬೇಕು ಅನ್ನೋದು ಏನಿಲ್ಲ. ಸೊ ಇಷ್ಟು ಮಾಡಿಕೊಂಡ್ರೆ ಸಾಕು, ಬೆಸ್ಟ್ ರಿಸಲ್ಟ್ ನಿಮಗೆ ಸಿಗುತ್ತೆ. ಓಕೆ, ಇದಾಗುತ್ತೆ ಈ ವಿಡಿಯೋದಲ್ಲಿ ಈ ಟಿಪ್ಸ್ನ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಟಿಪ್ಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಿಯಾಂಕರ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.